ಇವತ್ತು ನರಸಿಂಹರಾಜ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಾದಂಥ ಶ್ರೀ ತನ್ವೀರ್ ಸೇಠ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ಅವರಿಗೆ ಶುಭವಾಗಲಿ ಅಂತೇಳಿ ಹಾರೈಸ್ತೇನೆ. ನಮ್ಮ ನಗರ ಮತ್ತು ಮೈಸೂರು ವಿಭಾಗಕ್ಕೆ ಕಾರ್ಯಾಧ್ಯಕ್ಷ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು, ಅದರಲ್ಲೂ ಅಲ್ಪಸಂಖ್ಯಾತರಿಗೆ ಸಿಕ್ಕಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ವಿಶ್ವಾಸ ಇದೆ, ತನ್ವೀರ್ ಸೇಠ್ ಅವರು ಈ ಭಾಗದಲ್ಲಿ ಪಕ್ಷವನ್ನ ಬಲಯುತವಾಗಿ ಗಟ್ಟಿಯಾಗಿ ಸಂಘಟನೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಅದನ್ನು ಯಶಸ್ವಿಯಾಗಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಇದೇ ಸಂದರ್ಭದಲ್ಲಿ ಮಾಜಿ ಮಂತ್ರಿಗಳಾದಂಥ ಕೋಟೆ ಶಿವಣ್ಣವರು, ಅವರು ಎಂ ಶಿವಣ್ಣ ಅಂತ ಇದ್ರು ಕೂಡ ಕೋಟೆ ಶಿವಣ್ಣ ಅಂತಲೇ ಕರೆಯೋದು. ಎಂ ಶಿವಣ್ಣವರು ಮತ್ತೆ ಮರಳಿ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ನಾನು ವಿಧಾನಸಭಾ ಚುನಾವಣೆಗಿಂತ ಒಮ್ಮೆ ಮಾತಾಡಿದ್ದೆ ಅವ್ರ ಜೊತೆಯಲ್ಲಿ. ನಿನಗೆ ಸರಿಯಾದಂಥ ಜಾಗ ಕಾಂಗ್ರೆಸ್ ಪಕ್ಷ, ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಜಾತ್ಯತೀತ ತತ್ವದಲ್ಲಿ, ಸಾಮಾಜಿಕ ನ್ಯಾಯದಲ್ಲಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಆದ್ರಿಂದ ನೀನೊಬ್ಬ ದಲಿತ ನಾಯಕನಾಗಿ ಕೋಮುವಾದಿ ಪಕ್ಷದಲ್ಲಿರ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದು ಸಮಾಜದ ದೃಷ್ಟಿಯಿಂದ ನೀನು ಅಲ್ಲಿ ಇರಬಾರ್ದು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ. ಬಹುಶಃ ಅವರಿಗೆ ಈಗ ಅರಿವಾಗಿರಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಭಾರತೀಯ ಜನತಾ ಪಕ್ಷ ಒಂದು ಕೋಮುವಾದಿ ಪಕ್ಷ. ಕೆಲವರು ಈ ನಮ್ಮ ಸಾಮಾಜಿಕ ವ್ಯವಸ್ಥೆಯಿಂದ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವರು, ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವರು, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥವರು ಯಾರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಬಾರ್ದು. ಯಾಕಂತಂದ್ರೆ ನೀವು ಅದರ ಇತಿಹಾಸವನ್ನು ನೋಡಬೇಕು. ಭಾರತೀಯ ಜನತಾ ಪಕ್ಷದ ಇತಿಹಾಸವನ್ನು ನೋಡಬೇಕು. ನಿಮಗೆ ಇತಿಹಾಸವನ್ನು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಭಾರತೀಯ ಜನತಾ ಪಕ್ಷ ಮನುಸ್ಮೃತಿನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಮನುಸ್ಮೃತಿ ಅಂತಂದ್ರೆ ಪಕ್ಷ.
ಅದಕ್ಕೆ ನಾವು ಅದನ್ನ ಮನುವಾದಿಗಳು ಅಂತ ಕರೆಯೋದು. ಭಾರತೀಯ ಜನತಾ ಪಕ್ಷದವರನ್ನ ಮನುವಾದಿಗಳು ಅಂತ ಕರಿತೀವಿ. ಇವತ್ತು ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿದ್ರೆ, ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ ಇದು ನಿರ್ಮಾಣ ಆಗಿದ್ರೆ ಜಾತಿ ವ್ಯವಸ್ಥೆಯಿಂದ ಆಗಿರ್ತಕ್ಕಂಥದ್ದು ಅನ್ನೋದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಈ ಸಮಾಜದಲ್ಲಿ ಶೂದ್ರರು, ದಲಿತರು, ಮಹಿಳೆಯರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಸ್ವಾತಂತ್ರ್ಯ ಬಂದ ಮೇಲೆ, ಸಂವಿಧಾನ ಜಾರಿಗೆ ಬಂದ ಮೇಲೆ ಎಲ್ಲರಿಗೂ ಕೂಡ ಶೂದ್ರರಿಗೆ, ದಲಿತರಿಗೆ, ಮಹಿಳೆಯರಿಗೆ ಅವಕಾಶಗಳು ಸಿಕ್ಕಿರ್ತಕ್ಕಂಥದ್ದು. ಇವತ್ತು ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಈ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತದೆ. ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುತ್ತದೆ. ಶೋಷಣೆ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತದೆ. ಎಲ್ಲರಿಗೂ ನ್ಯಾಯ ಸಿಕ್ಕಬೇಕು ಅಂತ ಹೇಳ್ತದೆ. ಇದೇ ಸಂವಿಧಾನ ಹೇಳ್ತಕ್ಕಂಥದ್ದು. ಇದರಲ್ಲಿ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ರಾಜಕೀಯ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಮಾತ್ರ. ನೀವು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿದೆ ಅವರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಈ ದೇಶದ ಇತಿಹಾಸವನ್ನ ನಾವು ತಿಳ್ಕೋಬೇಕಾಗ್ತದೆ, ಅರ್ಥ ಮಾಡ್ಕೋಬೇಕಾಗ್ತದೆ. ಜೊತೆಗೆ ಸಂವಿಧಾನವನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಈ ಸಭೆ ಪ್ರಾರಂಭ ಆದಾಗ ಹೆಣ್ಮಕ್ಳು ಸಂವಿಧಾನದ ಪೀಠಿಕೆಯನ್ನ ಓದಿದ್ರು. ನಾವೆಲ್ಲರೂ ಕೂಡ ಆ ಪೀಠಿಕೆಯನ್ನ ಮತ್ತೆ ನಾವು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಸಂವಿಧಾನದ ಪೀಠಿಕೆಯಲ್ಲಿ ಏನು ಹೇಳ್ತದೆ? ಎಲ್ರಿಗೂ ಸಮಾನ ಅವಕಾಶ, ಎಲ್ರಿಗೂ ಈ ದೇಶದ ಸಂಪತ್ತು, ಅಧಿಕಾರ ಎಲ್ರಿಗೂ ಸಮವಾಗಿ ಹಂಚಿಕೆ ಆಗಬೇಕು. ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ. ಇವತ್ತು ನೋಡಿ, ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ 10 ವರ್ಷಗಳ ನಂತರ ಅಂಬಾನಿ ಆಗ್ಬೋದು, ಅದಾನಿ ಆಗ್ಬೋದು, ಬೇರೆ ಯಾರೇ ಕಾರ್ಪೊರೇಟ್ ಬಾಡಿಗಳಾಗ್ಬೋದು, ಅವರ ಆಸ್ತಿಗಳೆಲ್ಲ ಎಷ್ಟು ಹೆಚ್ಚಾಗಿದೆ? ಯಾಕೆ ಅವರ ಆಸ್ತಿಗಳೆಲ್ಲ ಹೆಚ್ಚಾಗಾಯ್ತು? ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಬಡವರು ಉದ್ಧಾರ ಆಗಿದಾರ? ನರೇಂದ್ರ ಮೋದಿ ಅವರ ಕಾಲದಲ್ಲಿ 10 ವರ್ಷ ಪ್ರಧಾನಮಂತ್ರಿಯಾಗಿ ಬಡವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಿದೆಯಾ? ನಿರುದ್ಯೋಗ ಬಗೆಹರಿದಿದೆಯಾ? ಬಡವರ ಕಷ್ಟ ನಿವಾರಣೆಯಾಗಿದೆಯಾ? ರೈತರ ಕಷ್ಟ ನಿವಾರಣೆಯಾಗಿದೆಯಾ? ಮಹಿಳೆಯರು ಪಡ್ತಕ್ಕಂಥ ತೊಂದರೆಗಳು ನಿವಾರಣೆಯಾಗಿದೆವ? ಇಲ್ಲ. ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ನರೇಂದ್ರ ಮೋದಿ ಅವರು ಹೇಳಿದ್ರು, ಏಯ್ ಬರ ಈ ಕಡೆಗೆ, ಏಯ್ ಬರ ಈ ಕಡೆಗೆ. ನರೇಂದ್ರ ಮೋದಿ ಅವರು ಹೇಳಿದ್ರು, ಅಚ್ಚೇ ದಿನ್ ಆಯೇಗಾ, ಅಚ್ಚೇ ದಿನ್ ಆಯೇಗಾ. ಇವತ್ತು
ನರೇಂದ್ರ ಮೋದಿಯವರು ಬಂದ ಮೇಲೆ ಬೆಲೆ ಏರಿಕೆ ಏನಾದ್ರು ಕಡಿಮೆ ಆಗಿದೆಯಾ? ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಮಹಿಳೆಯರು ಉಪಯೋಗಿಸ್ತಕ್ಕಂಥ ಅಡಿಗೆ ಅನಿಲ 440 ರೂಪಾಯಿ ಇತ್ತು. 440 ರೂಪಾಯಿ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಒಂದು ಸಿಲಿಂಡರ್ ಬೆಲೆ 440 ರೂಪಾಯಿ. ಇವತ್ತು ಎಷ್ಟು ರೂಪಾಯಿ ಅಪ್ಪ ಹರೀಶ್ ಗೌಡ? ಎಷ್ಟು ರೂಪಾಯಿ ಒಂದು ಸಿಲಿಂಡರ್ ಬೆಲೆ? ಆ ₹1,100. ನರೇಂದ್ರ ಮೋದಿಜಿ 440 ರೂಪಾಯಿ ಇದ್ದದ್ದು ₹1,100 ಆಗಿದೆಯಲ್ಲ, ಇದೇನ ಅಚ್ಚೇ ದಿನ ಅಂತ ಕರೆಯೋದು? ಇದನ್ನೇನ ಅಚ್ಚೇ ದಿನ ಅಂತ ಕರೆಯೋದು? ಹೇಳಿ ನೀವೇ. ಬಿಜೆಪಿಗೆ ಓಟ್ ಕೊಡಬೇಕಾ? ಮಹಿಳೆಯರು ಓಟ್ ಕೊಡಬೇಕಾ? ಕೊಡಬಾರದು. ಅಚ್ಚೇ ದಿನ ಈಗ, ಅಚ್ಚೇ ದಿನ ಈಗ. ಎಲ್ರಿ ನರೇಂದ್ರ ಮೋದಿಜಿ, ಇವತ್ತು ಪೆಟ್ರೋಲ್ ಬೆಲೆ ಏನಾಗಿದೆ, ಡೀಸೆಲ್ ಬೆಲೆ ಏನಾಗಿದೆ, ಗೊಬ್ಬರದ ಬೆಲೆ ಏನಾಗಿದೆ? ಅಚ್ಚೇ ದಿನ ಈಗ, ಅಚ್ಚೇ ದಿನ ಈಗ ಬಂತ. ಡಾಲರ್ಸ್ ಬೆಲೆ ಕಡಿಮೆ ಆಗ್ಬಿಡ್ತದೆ. ಹೆಚ್ಚಾಗಿದೆ ಕಡಿಮೆ ಆಗಿದೆ? ಈಗ ಹೆಚ್ಚಾಗಿದೆ. ಯಾಕೆ ನರೇಂದ್ರ ಮೋದಿ ಅವರ ಸುಳ್ಳು ಹೇಳಿದ್ರಿ ಈ ದೇಶದ ಜನರಿಗೆ? ಡಾಲರ್ಸ್ ಬೆಲೆ ಕಡಿಮೆ ಮಾಡ್ಬಿಡ್ತೀವಿ. ಮಾಡಿದ್ರ? ಮಾಡಲಿಲ್ಲ. ಇದಕ್ಕೆ ಉತ್ತರ ಇಲ್ಲ. ನರೇಂದ್ರ ಮೋದಿ ಅವರು ಒಂದು ದಿನ ಅವರ ಮನ್ ಕಿ ಬಾತ್ ಇರಬಹುದು ಅಥವಾ ಅವರ ಸಾರ್ವಜನಿಕ ಭಾಷಣಗಳಿರಬಹುದು, ಯಾವತ್ತೂ ಕೂಡ ಬೆಲೆ ಏರಿಕೆ ಬಗ್ಗೆ ಆಗಲಿ, ನಿರುದ್ಯೋಗದ ಬಗ್ಗೆ ಆಗಲಿ, ರೈತರ ಸಮಸ್ಯೆಗಳ ಬಗ್ಗೆ ಆಗಲಿ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಆಗಲಿ, ದಲಿತರ ಸಮಸ್ಯೆಗಳ ಬಗ್ಗೆ ಆಗಲಿ ಒಂದು ದಿನ ಮಾತಾಡಿದ್ದಾರೆ ಅಂದ್ರೆ? ನಾಟ್ ಎ ಸಿಂಗಲ್ ಡೇ, ನಾಟ್ ಎ ಸಿಂಗಲ್ ಡೇ. ಯಾವತ್ತೂ ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ ಅಂತಂದ್ರೆ, ಅವರು ಏನ್ ಮಾತನ್ನ ಕೊಟ್ಟಿದ್ರು ಜನರಿಗೆ, ಅದಕ್ಕೆ ವಿರುದ್ಧವಾಗಿ ಇವತ್ತು ದೇಶದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಮಾತಾಡಲ್ಲ. ನಿಮಗೆ ಹೇಳಬೇಕು ಅಂತಂದ್ರೆ, ಇವತ್ತವರೆಗೆ ನಮ್ಮ ಮಾಧ್ಯಮದವ್ರು ಇದಾರಲ್ಲ, ಇವ್ರನ್ನೇ ಭೇಟಿ ಮಾಡಿಲ್ಲ. ಮಾಧ್ಯಮದವ್ರನ್ನೇ ಭೇಟಿ ಮಾಡಿಲ್ಲ. ಯಾಕಂತಂದ್ರೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ ಅಂತೇಳಿ ಭೇಟಿನೇ ಮಾಡಲ್ಲ. ಮನ್ ಕಿ ಬಾತ್, ಮನ್ ಕಿ ಬಾತ್. ಅವ್ರಿಗೆ ಏನ್ ಬೇಕು ಅದನ್ನೇ ಹೇಳೋದು ಮನ್ ಕಿ ಬಾತ್ನಲ್ಲಿ. ಭಾವನಾತ್ಮಕವಾದಂಥ ವಿಚಾರಗಳು. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಜನಗಳು ಎತ್ಕಟ್ಟೋದು ಬಹಳ ಸುಲಭ. ಒಂದು ಧರ್ಮದವರನ್ನ ಇನ್ನೊಂದು ಧರ್ಮದವರ ವಿರುದ್ಧ ಎತ್ಕಟ್ಟೋದು ಬಹಳ ಸುಲಭ. ಧರ್ಮಗಳ ನಡುವೆ ಬೆಂಕಿ ಇಡ್ತಕ್ಕಂಥದ್ದು ಬಹಳ ಸುಲಭ. ಜಾತಿಗಳ ನಡುವೆ ಬೆಂಕಿ ಇಡ್ತಕ್ಕಂಥದ್ದು ಸುಲಭ. ಪಾಕಿಸ್ತಾನದವರ ವಿರುದ್ಧವಾಗಿ ಮಾತಾಡಿದ್ರೆ, ಪುಲ್ವಾಮಾ ಬಗ್ಗೆ ಮಾತಾಡಿದ್ರೆ, ಕಾಶ್ಮೀರದಲ್ಲಿ 370 ಆರ್ಟಿಕಲ್ 370 ರದ್ದು ಮಾಡಿದೀವಿ ಅಂತ ಮಾತಾಡಿದ್ರೆ ಜನ ನಮ್ಮ ಕಡೆ ಬರ್ತಾರೆ. ಆದರೆ ಅದೃಷ್ಟವಶಾತ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರಲ್ಲ, ಅದರಿಂದ ಏನೋ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದೆ.
ಬಿಜೆಪಿ ಪರ ಆಗ್ಬಿಡ್ತದೆ ಅಂತ ಹೇಳಿದ್ರಲ್ಲ, ಅದು ತಿರುವು ಮುರುವಾಯಿತು. ಅದರಲ್ಲೂ ಎಂತ ಕೆಲಸ ಮಾಡಿದ್ದಾರೆ ಅವರು ಅಂತಂದ್ರೆ, ಬರೀ ಶ್ರೀರಾಮಚಂದ್ರನ ಫೋಟೋ ಮಾತ್ರ, ಮೂರ್ತಿ ಮಾತ್ರ ಇಟ್ಟಿದ್ದಾರೆ. ಅಲ್ಲಿ ಸೀತೆ ಇಲ್ಲ, ಲಕ್ಷ್ಮಣ ಇಲ್ಲ, ಆಂಜನೇಯ ಇಲ್ಲ. ಅಲ್ರಿ ನರೇಂದ್ರ ಮೋದಿಜಿ, ಯಾಕ್ರಿ ಅವ್ರನ್ನ ಬೇರ್ಪಡಿಸ್ಬಿಟ್ಟಿದ್ದೀರಿ? ಅದಕ್ಕೆ ನಾನು ಜೈ ಶ್ರೀರಾಮ್ ಅಂತಂದಾಗ ಜೈ ಸೀತಾರಾಮ್ ಅಂತ ಹೇಳಿದ್ದೇನೆ. ಬಿಜೆಪಿಯವರು ಜೈ ಸೀತಾರಾಮ್ ಅಂತಂದ್ರೆ ನಾನು ಜೈ ಸೀತಾರಾಮ್. ಸೀತೆ ರಾಮನ ಬೇರ್ಪಡಿಸ್ಲಿಕ್ಕೆ ಸಾಧ್ಯನಾ? ರಾಮನಿಂದ ಆಂಜನೇಯನ ಬೇರ್ಪಡಿಸ್ಲಿಕ್ಕೆ ಸಾಧ್ಯನಾ? ಲಕ್ಷ್ಮಣನ ಬೇರ್ಪಡಿಸ್ಲಿಕ್ಕೆ ಸಾಧ್ಯನಾ? ಯಾಕಂತಂದ್ರೆ ಇವರು ಒಂದು ಕುಟುಂಬ ಒಟ್ಟಿಗೆ ಇರೋದು ಇಷ್ಟ ಇಲ್ಲ. ಕುಟುಂಬ ಒಡಿತಕ್ಕಂಥವ್ರು, ಸಮಾಜ ಒಡಿತಕ್ಕಂಥವ್ರು. ಇದು ಬಿಜೆಪಿಯವರ ನಡವಳಿಕೆ. ನೀವು ಅವ್ರ ಸಂವಿಧಾನದಲ್ಲಿ ನಂಬಿಕೆ ಇದೆಯಾ? ನಂಬಿಕೆ ಇದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ, ಅದರಂತೆ ದೇಶ ನಡಿಬೇಕು. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಸಂವಿಧಾನದ ದೇಶಗಳಿಗೆ ಅನುಗುಣವಾಗಿ ಸರ್ಕಾರವನ್ನು ನಡೆಸಬೇಕು. ಅದು ಸರ್ಕಾರದ ಕರ್ತವ್ಯ. ಇವ್ರು ನಡೀತಾ ಇದ್ದಾರ? ಸಾವರ್ಕರ್ ಇರ್ಬೋದು, ಗುರೂಜಿ ಇರ್ಬೋದು, ಎಡಗೇವಾರ್ ಇರ್ಬೋದು. ಯಾವತ್ತಾರು ಕೂಡ ಸಂವಿಧಾನವನ್ನ ಗೌರವಿಸಿ ಮಾತನಾಡ್ತಕ್ಕಂಥ ನೋಡಿದ್ದೀರಾ? ಯಾವತ್ತಾದ್ರೂ ಹೋಗ್ಲಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರೆ ಇವರು? ಏನಪ್ಪ ರಾಜೀವ್, ಯಾವತ್ತಾರು ಭಾಗಿಯಾಗಿದ್ರ? 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. ಎಷ್ಟನೇ ಇಸ್ವಿ? 1925. ಎಡಗೇವಾರ್ ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ 2040ರಲ್ಲಿ ಗುರೂಜಿ ಅಧಿಕಾರಕ್ಕೆ ಬಂದರು. ಯಾವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರೆ ಇವರು? ಎನಿಬಡಿ? ಬಹಳ ತುದಿನಲ್ಲಿತ್ತು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ. ಯಾವತ್ತಾದ್ರೂ ಕೂಡ RSSನವರಾಗ್ಲಿ ಬಿಜೆಪಿಯವರಾಗ್ಲಿ ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ? ಬ್ರಿಟಿಷರೇ ಈ ದೇಶವನ್ನು ಬಿಟ್ಟು ತೊಲಗಿ ಅಂತ 1947ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕರೆ ಕೊಟ್ರೆ ಬಿಜೆಪಿಯವ್ರ ಜೊತೆ ಸೇರ್ಕೊಂಡಿದ್ರು ಇವರು. ಯಾರು? ಬಿಜೆಪಿಯವರು. ಇವ್ರ ಕೈಗೆ ಅಧಿಕಾರ ಕೊಡ್ಬೇಕಾ? ಹೇಳಿ ನೋಡಿ, ನೀವೇ ವಿಚಾರ ಮಾಡಿ. ಇವ್ರ ಕೈಗೆ ಅಧಿಕಾರ ಕೊಡ್ಬೇಕಾ? ಯಾರಾದರೂ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು ಬಿಜೆಪಿಗೆ ಹೋದ್ರೆ ಅವರು ಸ್ವಾರ್ಥಕ್ಕೋಸ್ಕರ ಹೋಗಿದ್ದಾರೆ ಅಂತೇಳಿ ತಿಳ್ಕೋಬೇಕಾಗ್ತದೆ. ಅವರು ಸ್ವಾರ್ಥಕ್ಕೋಸ್ಕರ ಹೋಗಿದ್ದಾರೆ. ನಿಜವಾಗಿ ದೇಶವನ್ನ ಬಲಪಡಿಸಲಿಕ್ಕೋಸ್ಕರ, ದೇಶವನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಹೋಗಿರ್ತಕ್ಕಂಥದ್ದಲ್ಲ. ಎಲ್ಲಿವರೆಗೆ ಬಿಜೆಪಿಯವರು ಇರ್ತಾರೆ ಅಲ್ಲಿವರೆಗೆ ಈ ದೇಶದ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಗೊತ್ತಾ? 1950 ಜನವರಿ 26ನೇ ತಾರೀಕು ಈ ದೇಶಕ್ಕೆ ಸಂವಿಧಾನ ಜಾರಿಗೆ ಬರ್ತದೆ. ಆ ಜಾರಿಗೆ ಬಂದಾಗ ನಾವೆಲ್ಲರೂ ಕೂಡ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಜಾತಿ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ.
ನಮಗೆ ಓಟ್ ಹಾಕ್ಲಿಕ್ಕೆ ಸ್ವಾತಂತ್ರ್ಯ ಬಂದಿದೆ. ಆದರೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಎಲ್ಲಿವರೆಗೆ ದಲಿತರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ, ಈ ದೇಶದ ಬಡವರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗದಿಲ್ಲ, ಅಲ್ಲಿವರೆಗೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ. ಇದು ಮಹಾತ್ಮ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತು. ಆಮೇಲೆ ಬಿಜೆಪಿಯವರು ಇದ್ದಾರಲ್ಲ, RSS ನವರು ಇದ್ದಾರಲ್ಲ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಅವರು ಸರ್ವಾಧಿಕಾರದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು. ನರೇಂದ್ರ ಮೋದಿ ಆಗಲಿ, ಸಾವರ್ಕರ್ ಆಗಲಿ, ಗುರೂಜಿ ಆಗಲಿ, ಎಡಗೇವಾರ್ ಆಗಲಿ, ಇವರೆಲ್ಲರೂ ಕೂಡ ಹಿಟ್ಲರ್, ಮುಸೋಲಿನಿ ಅವ್ರ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಜನ. ಹಿಟ್ಲರ್, ಮುಸೋಲಿನಿ ಅವ್ರ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಜನ. ಇಂಥವರು ಭಾರತದ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ. ವೈರುಧ್ಯತೆ ಇರ್ತಕ್ಕಂಥ ಈ ಸಮಾಜದಲ್ಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥದ್ದು ಸಹಿಷ್ಣುತೆ ಸಹಬಾಳ್ವೆ, ಸಹಿಷ್ಣುತೆ ಸಹಬಾಳ್ವೆ. ಇದರಲ್ಲಿ ನಂಬಿಕೆ ಇರ್ತಕ್ಕಂಥದ್ದು ಮಾತ್ರ ಈ ದೇಶ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಈ ದೇಶ ಉಳಿಲಿಕ್ಕೆ ಸಾಧ್ಯ ಆಗಲ್ಲ, ಇಲ್ಲದೆ ವಿಭಜನೆ ಆಗ್ಬಿಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಸಮಾನತೆಯನ್ನು ತರಲಿಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ. ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದು ನಾವು. ಏನು ಮಾತು ಕೊಟ್ಟಿದ್ದೀವಿ ಜನರಿಗೆ, ಆ ಮಾತಿನಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋದು. 2013ರಲ್ಲಿ ನಾವು ಜನತೆಗೆ ಕೊಟ್ಟಿದ್ದದ್ದು 165 ಭರವಸೆಗಳು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸ್ತೋ. 158. ಅದೇ ಬಿಜೆಪಿಯವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳಲ್ಲಿ 10% ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಅಂತಂದ್ರೆ, 2018ರಲ್ಲಿ ಅವ್ರ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದದು, ಅಧಿಕಾರಕ್ಕೆ ಬಂದ್ರೆ ಅಧಿಕಾರಕ್ಕೆ ಬಂದ ಮೊದಲನೇ ದಿನನೇ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ಎಲ್ಲ ರೈತರು ಸೊಸೈಟಿಗಳಲ್ಲಿ ಸಾಲ ತಕ್ಕಂದಿರಲಿ, ಬ್ಯಾಂಕ್ನಲ್ಲಿ ಸಾಲ ತಕ್ಕಂದಿರಲಿ, 1 ಲಕ್ಷದವರೆಗೆ ಮನ್ನಾ ಮಾಡ್ತೀವಿ. ಮಾಡಿದ್ರ ಇವರು ಭಾರತ ಮಾತೆಯ ಮಕ್ಕಳು. ನಾವೆಲ್ಲ ಯಾರು? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಭಾರತ ಮಾತೆಯ ಮಕ್ಕಳಲ್ಲ, ಬ್ರಿಟಿಷ್ನವ್ರ ಜೊತೆ ಸೇರ್ಕೊಂಡಿದ್ದವರು ಭಾರತ ಮಾತೆಯ ಮಕ್ಕಳು. ಏನು ವಿಚಿತ್ರ ನೋಡ್ರಿ ಈ ದೇಶದಲ್ಲಿ. ಬಿಜೆಪಿಯವ್ರ ಜೊತೆ ಸೇರ್ಕೊಂಡಿದ್ದವರು ಭಾರತ ಮಾತೆಯ ಮಕ್ಕಳು, ಸ್ವಾತಂತ್ರ್ಯ ತಂದುಕೊಟ್ಟವರು ಭಾರತ ಮಾತೆಯ ಮಕ್ಕಳಲ್ಲ. ಇದು ಇವರ ಆರ್ಗ್ಯುಮೆಂಟ್. ಆ ಈಶ್ವರಪ್ಪ ಅಂತ ಒಬ್ಬ ಇದ್ದಾನೆ ಶಿವಮೊಗ್ಗದಲ್ಲಿ. ಏನ್ ಬಿಜೆಪಿ ಆಡಿ ಹೊಗಳಿ ಮಾಡೋಣ. ಏನ್ ಬಿಜೆಪಿ ಸಿದ್ಧಾಂತ ಇವನಿಂದೇ ಹುಟ್ಟಿತು ಅನ್ನೋ ತರ ಮಾತಾಡೋಣ. ಈಗೇನ್ ಮಾತಾಡ್ತಾ ಇದ್ದಾನೆ ಈಶ್ವರಪ್ಪ? ಈಗೇನ್ ಮಾತಾಡ್ತಾ ಇದ್ದಾನೆ ಈಶ್ವರಪ್ಪ? ಈಶ್ವರಪ್ಪ ಇವತ್ತಿನ ಮಾತುಗಳೇ ಬೇರೆ ತರ ಇದ್ದಾವೆ. ಈಶ್ವರಪ್ಪ ಯಡಿಯೂರಪ್ಪನಿಗೂ ಈಗ ಶುರುವಾಗ್ಬಿಟ್ಟಿದೆ ಜಗಳ. ಇವರು ದೇಶ ಉದ್ಧಾರ ಮಾಡೋರು. ನಮಗೆ
ನಮಗೆ ಸಂಸ್ಕಾರ ಇದೆ. ನನಗೆ ಅನೇಕ ಸಾರಿ ನಮಗೆ ಸಂಸ್ಕಾರ ಇದೆ. ಯಾವ ಸಂಸ್ಕಾರ? ಸಂವಿಧಾನ ವಿರೋಧ ಮಾಡೋ ಸಂಸ್ಕಾರನ? ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂಸ್ಕಾರನ? ಜಾತ್ಯತೀತತೆಗೆ ವಿರುದ್ಧವಾಗಿರ್ತಕ್ಕಂಥ ಸಂಸ್ಕಾರನ ನಿಮ್ದು? ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತೇನಾದರೂ ಸಮಾನತೆಯ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ, ಎಲ್ರಿಗೂ ಸಮಾನ ಹಕ್ಕುಗಳು ಸಿಕ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯವೇ ಹೊರತು ಭಾರತೀಯ ಜನತಾ ಪಕ್ಷದಿಂದ ಸಾಧ್ಯ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ಎಲ್ಲ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು 5 ವರ್ಷ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿಗೆ ಕೊಟ್ಟು, ಅದಲ್ಲದೆ 30 ಅಡಿಷನಲ್ ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟು, ಬಿಜೆಪಿಯವರು ನಾವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ರಾಜಸ್ಥಾನದಲ್ಲಿ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ. ಏನಾಗ್ತದೆ? ಮಿಸ್ಟರ್ ನರೇಂದ್ರ 10 ತಿಂಗಳಾಯ್ತು ಅಧಿಕಾರಕ್ಕೆ ಬಂದು, ಜಾರಿ ಕೊಟ್ಟಾಯ್ತು 5 ಗ್ಯಾರಂಟಿಗಳನ್ನ. ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿದೆಯಾ? ಮುಂದಿನ ವರ್ಷಕ್ಕೆ 1,20,000 ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೇವೆ. ಮಿಸ್ಟರ್ ನರೇಂದ್ರ ಮೋದಿಜಿ, 1,20,000 ಕೋಟಿ ರೂಪಾಯಿ. 5 ಗ್ಯಾರಂಟಿಗಳಿಗೆ 52,009 ಕೋಟಿ. ಇನ್ನು 68 ಕೋಟಿ ಅಭಿವೃದ್ಧಿ ಕೆಲಸಗಳು. ಅಭಿವೃದ್ಧಿ ಕೆಲಸಗಳೇ ನಿಂತೋಗಿದ್ದಾವೆ. ಎಲ್ಲಪ್ಪ ನಿಂತೋಗಿರೋದು? ನಾನು ಕೇಳ್ತೀನಿ. ಈಗ ಇಲ್ಲೇ ರಾಜೀವ್ ಕೂತಿದ್ದಾರೆ, ಅವರು ಪಕ್ಷಕ್ಕೆ ಬೆಳಿಗ್ಗೆ ಸೇರ್ಕೊಂಡ್ರು. ಮೈಸೂರು ನಗರದಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡಿದೀವಿ ಅಂತ ತೋರಿಸ್ಲಿ ಅವರು, ನೋಡ. 3 ವರ್ಷ 10 ತಿಂಗಳು ಅಧಿಕಾರದಲ್ಲಿದ್ರು ಬಿಜೆಪಿಯವರು. ಒಂದೇ ಒಂದು ಕೆಲಸ ಮಾಡಿದೀವಿ ಮೈಸೂರು ನಗರದಲ್ಲಿ, ನಾನು ಮಾಡಿರೋದು ಬಿಟ್ರೆ ಒಂದೇ ಒಂದು ಕೆಲಸ ಮಾಡಿಲ್ಲ. ಮತ್ತೆ ಓಟ್ ಹಾಕ್ಬೇಕ ಇವರಿಗೆ? ಹೇಳಿ ನೀವೇ. ನಮ್ಮ ಕಾರ್ಯಕರ್ತರು ಮನೆಗೆ ಹೋಗಿದ್ದೀನಿ ಹೇಳ್ಬೇಕಾ ಬೇಡ? ಹೇಳ್ಬೇಕಾ ಬೇಡ? ನೀವು ಮನೆಗೆ ಹೋಗಿ ಲಕ್ಷ್ಮಣ್ ಪರವಾಗಿ, ಲಕ್ಷ್ಮಣ್ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಷ್ಟೇ. ಆದರೆ ನೀವೆಲ್ಲರೂ ಕೂಡ ಅಭ್ಯರ್ಥಿಗಳೇ, ಕಾಂಗ್ರೆಸ್ಸಿನ ಅಭ್ಯರ್ಥಿಗಳೇ. ನೋಡಿ, ಇಲ್ಲಿ ಒಂದು ಸ್ಲೋಗನ್ ಇದೆ, ಅನ್ನೋದು ಅವ್ರು ತೋರಿಸ್ತಾ ಇದ್ದಾರೆ. ನನ್ನ ಬೂತ್, ನನ್ನ ಪಕ್ಷ, ನಾನೇ ಅಭ್ಯರ್ಥಿ. ನನ್ನ ಬೂತ್, ನನ್ನ ಪಕ್ಷ, ನಾನೇ ಅಭ್ಯರ್ಥಿ. ಇದು ಪ್ರತಿಯೊಬ್ಬ ಕಾರ್ಯಕರ್ತನ ಜಪ ಆಗಬೇಕು. ಪ್ರತಿಯೊಬ್ಬ ಕಾರ್ಯಕರ್ತನ ಜಪ ಆಗ್ಬೇಕು. ಅದರಿಂದ ನಾವು ಎದೆ ಉಬ್ಬಿಸಿ ಜನರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಬಿಜೆಪಿಯವರ ರೀತಿ ಸುಳ್ಳು ಹೇಳಬೇಕಾಗಿಲ್ಲ, ಸತ್ಯ ಹೇಳಿ. ನಾನು ಮುಖ್ಯಮಂತ್ರಿಯಾಗಿ 7-8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಈಡೇರಿಸ್ಬಿಟ್ಟೆ. 5 ಗ್ಯಾರಂಟಿಗಳನ್ನು ಈಡೇರಿಸಿದೆ. ಆದರೆ ನರೇಂದ್ರ ಮೋದಿ ಅವರು ಈಡೇರಿಸಿದಾರ? 15 ಲಕ್ಷ ಬಂತ ಎಲ್ಲರ ಅಕೌಂಟ್ಗೂ? 15 ಲಕ್ಷ ಅಕೌಂಟ್ಗೆ ಹಾಕ್ಬಿಡ್ತೀವಿ ಅಂತಂದ್ರೆ ಆಯ್ತಾ? ಮಾಡಿದ್ರ? ಮೈ ಚೌಕಿದಾರು
ಮೈ ಚೌಕೀದಾರ್. ನನ್ನ ಎದೆ 56 ಇಂಚಿದೆ. 56 ಇಂಚು 66 ಇಂಚು ಅದು ಮುಖ್ಯ ಅಲ್ಲ. ಇಲ್ಲಿ ಮನುಷ್ಯರ ಪರವಾದಂತ ಅನುಕಂಪ ಇದೆಯಾ ಅಂತಕ್ಕಂಥದ್ದು ಬಹಳ ಮುಖ್ಯ. ಬಡವರ ಪರವಾದಂತ ಅನುಕಂಪ ಇದೆಯಾ ಅಂತಕ್ಕಂಥದ್ದು ಮುಖ್ಯ. 56 ಎದೆ ಇದೆ ನನಗೆ, 56 ಇಂಚಿನ ಎದೆ. ಒಳಗಡೆ ಏನಿದೆ? ಬಡವರ ಪರವಾದಂತ ಅನುಕಂಪ ಅದಿರ್ಬೇಕು. ಬಡವರ ಪರವಾದಂತ ಕಾರ್ಯಕ್ರಮಗಳು ಯಾವುದು ಮಾಡಿದ್ದಾರೆ ಹೇಳಿ ನೋಡೋಣ. ರೈತರ ಪರವಾದಂತ ಕಾರ್ಯಕ್ರಮಗಳು ಯಾವ್ದು ಮಾಡಿದ್ದಾರೆ ಹೇಳಿ ನೋಡೋಣ. ಮಹಿಳೆಯರ ಪರವಾದಂತ ಕಾರ್ಯಕ್ರಮಗಳು ಯಾವ್ದು ಮಾಡಿದ್ದಾರೆ ಹೇಳಿ ನೋಡೋಣ. ಬಡವರ ಪರವಾದಂತ ಕಾರ್ಯಕ್ರಮಗಳು ಯಾವ್ದು ಮಾಡಿದ್ದಾರೆ ಹೇಳಿ ನೋಡೋಣ. ಯಾವುದು ಮಾಡಿಲ್ಲ. ಸುಳ್ಳು ಹೇಳೋದು. ಆಯ್ತಪ್ಪ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು. ಅದು ಇವ್ರು ಕಟ್ಟಿಸ್ಲಿಲ್ಲ, ಯಾರು ಖಾಸಗಿಯವರು ಕಟ್ಟಿಸಿದ್ರು ಅದನ್ನ. ಅದಕ್ಕೆ ಏನ್ ನರೇಂದ್ರ ಮೋದಿಯವರು ಎಲ್ಲರನ್ನು ಬಿಟ್ಬಿಟ್ಟು ಒಬ್ರೇ ಪೂಜೆ ಮಾಡೋದು. ಯಾರು ಮಂತ್ರಿಗಳು ಹೋಗಿಲ್ಲ, ಇವರೊಬ್ರೇ. ಆಯ್ತಪ್ಪ, ನಮ್ಮೂರಿನಲ್ಲಿ ರಾಮ ಮಂದಿರ ಇಲ್ವಾ? ನಿಮ್ಮೂರಿನಲ್ಲಿ ರಾಮ ಮಂದಿರ ಇಲ್ವಾ? ಏನಿದು ರಾಮ ಮಂದಿರ? ರಾಮಚಂದ್ರ ಹೊಸದ ನಮಗೆ? ನನ್ನ ಹೆಸರಿನಲ್ಲೇ ರಾಮ ಇಲ್ವಾ? ಸಿದ್ದರಾಮಯ್ಯ. ಮತ್ತೆ ನನ್ನನ್ನ ಹಿಂದುತ್ವದ ವಿರೋಧಿ ಅಂತ ಕರೆಯೋದು ನನಗೆ. ಆಮೇಲೆ ಆ ಗ್ಯಾರಂಟಿಗಳನ್ನ ಅಪಹಾಸ್ಯ ಮಾಡ್ತಾ ಇದ್ರು. ಈಗ ಅದೇ ಗ್ಯಾರಂಟಿಗಳನ್ನ ಕದ್ಬಿಟ್ಟಿದ್ದಾರೆ. ಈಗ ಮೋದಿ ಗ್ಯಾರಂಟಿ ಕದ್ಬಿಟ್ಟಿದ್ದಾರೆ. ಆಮೇಲೆ ಈ PM ಆವಾಸ್ ಅಂತ ಯೋಜನೆ ಇದೆ ಒಂದು, ನಿಮಗೆ ಗೊತ್ತಾದು? ಶಿವಣ್ಣ, PM ಆವಾಸ್ ಮನೆ ಅಂತ 1.5 ಲಕ್ಷ ಕೊಡ್ತಾರೆ. ಆ ಮನೆ ಕಟ್ಟಕ್ಕೆ 7.5 ಲಕ್ಷ. ಇನ್ನು ಒಂದು ರಾಜ್ಯ ಸರ್ಕಾರ 1,20,000 ಕೊಡ್ತದೆ. ಎಷ್ಟಾಯ್ತು? 2,70,000 ಆಯ್ತು. ಇನ್ನು ಉಳಿದದೆಲ್ಲ ಬೆನಿಫಿಷರಿ ಕೊಡಬೇಕು. ಹೆಸರು ಮಾತ್ರ PM ಆವಾಸ್. ನನಗೆ ವಸತಿ ಸಚಿವರು ಬಂದರು, ಜಮೀರ್ ಸಾರ್, ಅವ್ರು ಕಟ್ಟಕ್ಕಾಗಲ್ಲ ಅಷ್ಟೊಂದು ದುಡ್ಡನ್ನ. ಆಮೇಲೆ 1.5 ಲಕ್ಷ ಕೊಟ್ಬಿಟ್ಟು GST 1,38,000 ವಾಪಸ್ ತಗೋತಾರೆ ಸರ್. ಎಷ್ಟು? 1.5 ಲಕ್ಷದಲ್ಲಿ 1,38,000 ವಾಪಸ್ ತಗೊಂಡ್ರೆ ಉಳಿದದೆಷ್ಟು? ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಇದು ಒಂದು ಗ್ಯಾರಂಟಿ. ಮೋದಿ ಗ್ಯಾರಂಟಿ. ನಾನು ಅದಕ್ಕೆ ಹೇಳಿದೆ ಜಮೀರ್ಗೆ, ನೋಡಪ್ಪ, 1 ಲಕ್ಷ ರೂಪಾಯಿ ಮಾತ್ರ ಬೆನಿಫಿಷರಿಯಿಂದ ಕಲೆಕ್ಟ್ ಮಾಡ್ಕೊ, ಇನ್ನು ಉಳಿದ ದುಡ್ಡೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಈಗೆಲ್ಲ ನಾನು ಕೊಟ್ಟೆ. ಈಗ 1,80,000 ಮನೆಗಳಿಗೆ ರಾಜ್ಯ ಸರ್ಕಾರ ಕೊಟ್ಟಿದೆ. ಈ ತರ ಇವರೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಹಿಂಗೆ ನೀವೆಲ್ಲ ಹೇಳ್ಬೇಕು. ಕರ್ನಾಟಕ ರಾಜ್ಯದಿಂದ 4,30,30,000 ಕೋಟಿ ತೆರಿಗೆ ಒಂದು ವರ್ಷಕ್ಕೆ. ರಾಜೀವ್, ಒಂದು ವರ್ಷಕ್ಕೆ ಎಷ್ಟು ಗೊತ್ತಾ ಕಲೆಕ್ಟ್ ಆಗೋದು ಈ ವರ್ಷ ತೆರಿಗೆ? ಕರ್ನಾಟಕದ ಜನ ಕೊಡೋದು ಎಷ್ಟು ತೆರಿಗೆ ಕೊಡೋದು ಕೇಂದ್ರ ಸರ್ಕಾರಕ್ಕೆ? 4,30,30,000 ಕೋಟಿ. ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? ಎಷ್ಟು ಗೊತ್ತಾ? 50,257 ಕೋಟಿ. ಸಾಕ?
ನಮ್ಮಿಂದ 4,30,000 ಕೋಟಿ ತಕೊಂಡು ನಮಗೆ ಬರೀ 50,257 ಕೋಟಿ ಕೊಡ್ತಿರಲ್ಲ, ಇದು ನ್ಯಾಯನಾ ಅನ್ಯಾಯ? ಈ ಬಿಜೆಪಿಯವರು ಏನ್ ಹೇಳ್ತಾರೆ? ಕಾಗೆ ಬೆಳಗಿದೆ ಅಂದ್ರೆ ಬೆಳಗಿದೆ ಅಂತ ಹೇಳ್ತವೆ ಇವು. ಕಾಗೆ ಕರಗಿರೋದಲ್ವಾ? ಬೆಳಗಿದೆ ಅಂತಂದ್ರೆ ನರೇಂದ್ರ ಮೋದಿ ಬೆಳಗಿದೆ ಅಂದ್ರೆ ಅದು ಇವರು ಬೆಳಗಿದೆ ಅಂತ. ಈ ತರ ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಬಂದಿದ್ರು. ಅವ್ರು ಬಂದು ಏನ್ ಹೇಳಿದ್ರು ಅಂತಂದ್ರೆ, ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾವ್ರೆ, ಅದನ್ನ ಕೊಡಕ್ಕಾಗಲ್ಲ ಅಂತ ಹೇಳಿದ್ದೀವಿ. ಇವ್ರಿಗೆ ಶಕ್ತಿ ಇದ್ರೆ ಕೊಡಬೇಕಾಗಿತ್ತು, ಇಲ್ಲದೆ ಅನೌನ್ಸ್ ಮಾಡಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ನಾನು ಹೇಳ್ತೀನಿ, ಮಿಸಸ್ ನಿರ್ಮಲಾ ಸೀತಾರಾಮನ್ ತಾಯಿ, ನಾವು ಗ್ಯಾರಂಟಿ ಯೋಜನೆಗಳಿಗೆ 1 ಪೈಸೆ ಕೇಳಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಒಂದೇ 1 ಪೈಸೆ ಕೇಳಲ್ಲ. 36,000 ಕೋಟಿ ಈಗಾಗಲೇ ಖರ್ಚು ಮಾಡ್ತಾ ಇದ್ದೀವಿ ಈ ವರ್ಷ. ಮುಂದಿನ ವರ್ಷ 52,009 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಹೇಳಿದ್ದೀವಿ. ನಮಗೆ ಗ್ಯಾರಂಟಿ ಯೋಜನೆಗಳಿಗೆ ಕೊಡಬೇಕಾಗಿಲ್ಲ, ನಮಗೆ ಕೊಡಬೇಕಾಗಿರೋದು ಕೊಡು ತಾಯಿ, ಕೊಡಬೇಕಾಗಿರೋದು ಕೊಡು ತಾಯಿ. ನೀವೆಲ್ಲ ಹೇಳ್ಬೇಕು, ಎಲ್ಲ ನೀವು ಅಂದ್ರೆ ಕಾರ್ಯಕರ್ತರು ಹೇಳ್ಬೇಕು. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಬಜೆಟ್ನಲ್ಲಿ ಅವರೇ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿರೋದು ಸುಳ್ಳ ನಿಜವ ಹೇಳಮ್ಮ? ನಿಜ ಅನ್ನೋದಾದ್ರೆ 5,300 ಕೋಟಿ ಇಡೀ ಕರ್ನಾಟಕ ಕೊಡಿ. ನೀವು ಹೇಳಿಲ್ಲ ಅನ್ನೋದಾದ್ರೆ ಕೊಡಬೇಡಿ. ಕೊಡಬೇಡಿ. ಇದನ್ನೇ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದಂತ ಬಜೆಟ್ನಲ್ಲಿ 5,300 ಕೋಟಿ ಕೇಂದ್ರದಿಂದ ಬರುತ್ತದೆ, ಅದಕ್ಕೋಸ್ಕರ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಅಂತ ಬಜೆಟ್ನಲ್ಲಿ ಹೇಳಿದ್ದಾರೆ ಬಸವರಾಜ ಬೊಮ್ಮಾಯಿ. 5,300 ಕೋಟಿ ರೂಪಾಯಿನಲ್ಲಿ 53 ಪೈಸೆನೂ ಬರಲಿಲ್ಲ. ಇದು ಸುಳ್ಳ ನಿಜವ? ಇದು ಸುಳ್ಳು ಅನ್ನೋದಾದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ. ಇವತ್ತೇ ರಾಜಕೀಯದಿಂದ ನಿವೃತ್ತಿ. ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ತಾರ? ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡ್ತಾರ? ಹೇಳಿ ನೋಡೋಣ, ಸತ್ಯ ಗೊತ್ತಾಗಲಿ ಜನಗಳಿಗೆ. ಕೊಡ್ತಾರ? ಸುಳ್ಳು ಹೇಳ್ಬೇಕಾದ್ರೂ ಇತಿಮಿತಿ ಇರ್ಬೇಕಲ್ಲ. ಅದಕ್ಕೆ ಈ ಬಿಜೆಪಿಯವರು ಇದಾರಲ್ಲ, ಇವ್ರ ಮನೆ ದೇವರು ಸುಳ್ಳೇ ಅನ್ನೋದು ಇವ್ರ ಮನೆ ದೇವರು. ಸುಳ್ಳು ಅನ್ನೋದು ಇವ್ರ ಮನೆ ದೇವರು. ಇವ್ರಿಗೆ ಸತ್ಯ ಹೇಳೇ ಗೊತ್ತಿಲ್ಲ. ನರೇಂದ್ರ ಮೋದಿ ಆದಿಯಾಗಿ, ಬಸವರಾಜ ಬೊಮ್ಮಾಯಿ ಆದಿಯಾಗಿ, ಅಶೋಕ ಆದಿಯಾಗಿ, ಯಡಿಯೂರಪ್ಪ ಆದಿಯಾಗಿ ಗೊತ್ತೇ ಇಲ್ಲ. ಇವ್ರಿಗೆ ಸತ್ಯ ಹೇಳೇ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳಿದೆ, ಕೃಷ್ಣ ಬೈರೇಗೌಡ ಸವಾಲು ಹಾಕಿದ್ದಾರೆ, ಒಂದೇ ವೇದಿಕೆಗೆ ಬರ್ರಿ, ಇಲ್ಲ ಬೆಂಗಳೂರಿನಲ್ಲಿ ಮಾಡೋದ, ಇಲ್ಲ ಡೆಲ್ಲಿಲಿ ಮಾಡೋದ. ನಾನು ಇವತ್ತು ಕರೆ ಕೊಡ್ತೀನಿ ಅವರಿಗೆ, ಬನ್ನಿ ಒಂದೇ ವೇದಿಕೆಗೆ. ನಿರ್ಮಲಾ ಸೀತಾರಾಮನ್ ಅವರೇ, ನೀವು ಹೇಳೋ ಸತ್ಯ ಆದ್ರೆ ಬರ್ರಿ ಒಂದೇ ವೇದಿಕೆಗೆ. ನಾವು ವಿತ್ ಡಾಕ್ಯುಮೆಂಟ್ಸ್ ಬರ್ತೀವಿ, ಬರ್ರಿ. ಬರಕ್ ತಯಾರಿಲ್ಲ. ಆಮೇಲೆ ಈ ಲಕ್ಷ್ಮಣ್ ಯಾರು ಅಂತನದು, ಆಮೇಲೆ ಅದು ಹೇಳಕ್ಕಾಗಲ್ಲ. ಈ ಬಿಜೆಪಿಯವರು ಸುಳ್ಳು ಹೇಳ್ಬಿಟ್ಟು ಲಕ್ಷ್ಮಣ್ ಗೌಡ ಅಂತ ಇಟ್ಕೋಬೇಕಾಗಿತ್ತು. ಲಕ್ಷ್ಮಣ್ ಒಕ್ಲಿಗನೇ ಅಲ್ಲ ಅಂತ ಅಂದ್ಬಿಟ್ರು. ಹೇಳಕ್ ಅವ್ರು ಏಸದಿಲ್ಲ ಅಂತ ಜನ ಅವರು.
ಪ್ರತಾಪ್ ಸಿಂಹ ಅವನೇ ಪ್ರತಾಪ್ ಸಿಂಹ ಗೌಡ ಅಂತ ಇಟ್ಕೊಂಡಿದ್ದಾನ. ಪ್ರತಾಪ್ ಸಿಂಹ ಗೌಡ ಅಂತ ಇಟ್ಕೊಂಡಿದ್ದಾನ. ಇವರು ಲಕ್ಷ್ಮಣ ಅಂತ ಇಟ್ಕೊಂಡಿದ್ದಾರೆ. ಹುಟ್ಟಿರೋದು ಒಕ್ಲೀರ್ ಜಾತಿನಲ್ಲೇ ಹುಟ್ಟಿರೋದು. ತುಳಸಿದಾಸಪ್ಪ ಆದ್ಮೇಲೆ ಈಗ ಇವ್ರು ನಿಲ್ಸಿದೀವಿ. ಒಳ್ಳೆ ಕ್ಯಾಂಡಿಡೇಟ್, ಒಳ್ಳೆ ಕ್ಯಾಂಡಿಡೇಟ್. ಯಾಕಂತಂದ್ರೆ ವಿಚಾರ ಗೊತ್ತಿರ್ತಕ್ಕಂಥದ್ದು, ವಿಚಾರವಂತರು. ಈಗ ಪಕ್ಷದ ವಕ್ತಾರ ಆಗ್ಬೇಕಾದ್ರೆ ಪಕ್ಷದ ಸಿದ್ಧಾಂತ ಗೊತ್ತಿರ್ಬೇಕಲ್ಲ, ಕಾರ್ಯಕ್ರಮಗಳು ಗೊತ್ತಿರ್ಬೇಕಲ್ಲ. ಈ ದೇಶದ ರಾಜಕೀಯ ಗೊತ್ತಿರ್ಬೇಕಲ್ಲ, ಕರ್ನಾಟಕದ ರಾಜಕೀಯ ಗೊತ್ತಿರ್ಬೇಕಲ್ಲ, ರಾಜಕಾರಣಿಗಳ ಬಗ್ಗೆ ತಿಳ್ಕೊಂಡಿರ್ಬೇಕಲ್ಲ. ಆ ಪ್ರತಾಪ್ ಸಿಂಹ ಇವರು ಟೀಕೆನ ಸಹಿಸ್ಕೊಳ್ಳಾರ್ದೇನೆ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ಬಿಟ್ಟಿದ್ದಾನೆ. ಪ್ರತಾಪ್ ಸಿಂಹ ಸಹಿಸ್ಕೊಳ್ಳಕ್ಕಾಗದೇನೆ ಟೀಕೆನ, ಯಾಕಂದ್ರೆ ಬಹಳ ಬಾಣಗಳು ಚುಚ್ತಾ ಇದ್ವಲ್ಲ, ಹೋಗಿ ಅದಕ್ಕೋಸ್ಕರ ಹೋಗಿ ಸ್ಟೇ ತಗೊಂಡ್ಬಿಟ್ರು. ಈಗ ಜನಪರವಾಗಿ ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಜನರ ಪ್ರತಿನಿಧಿ ಬೇಕಾ ಬೇಡವಾ? ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಪ್ರತಿನಿಧಿ ಬೇಕಾ ಬೇಡ? ಬೇಕಾ ಬೇಡವೇನ್ರಿ? ಬೇಕು ಅನ್ನೋದಾದ್ರೆ ನೀವೆಲ್ಲರೂ ಕೂಡ ಇವತ್ತು ನಮ್ಮ ಸ್ವಾಭಿಮಾನದ ಪ್ರಶ್ನೆ ಇದೆ, ಸ್ವಾಭಿಮಾನದ ಪ್ರಶ್ನೆ. ನೀವೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಲಕ್ಷ್ಮಣ್ ಪರವಾಗಿ ಕೆಲಸ ಮಾಡಿ ನಾನೇ ಅಭ್ಯರ್ಥಿ, ನಾನೇ ಅಭ್ಯರ್ಥಿ ಅಂತಕ್ಕಂಥದನ್ನ ಹೇಳಬೇಕು. ಹೇಳ್ತೀರಿ ಅಲ್ವಾ? ಹೇಳ್ತೀರಿ ಅಲ್ವಾ? ರಾಜೀವ್ ಬಂದಿದ್ದಾರೆ, ಶಿವಣ್ಣ ಬಂದಿದ್ದಾರೆ, ಇವಳು ನಮ್ಮ ಎಂತೇಳು ರಶಿಕಲಾ ಬಂದಿದ್ದಾಳೆ. ಇವರೆಲ್ಲ ಬೇರೆ ಬೇರೆ ಪಕ್ಷದಲ್ಲಿದ್ದವ್ರು ಈಗೆಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಅದರಿಂದ ನಿಮ್ಮೆಲ್ರಿಗೂ ಹಾರ್ದಿಕವಾಗಿ ಸ್ವಾಗತ. ನಮಗೆ ಪಕ್ಷಕ್ಕೆ ಶಕ್ತಿ ಬಂದಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನೀವೆಲ್ಲ ಕೆಲಸ ಮಾಡಿ ಲಕ್ಷ್ಮಣ್ ಅವರನ್ನ ಈ ಸಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಲೋಕಸಭೆಗೆ ಕಳಿಸ್ಕೊಳ್ಳೋಣ. ಆಗ್ಬೋದಾ? ಆಗ್ಬೋದಾ? ಮನೆ ಮನೆಗೆ ಹೋಗಿ ಕೆಲಸ ಮಾಡ್ತೀರಲ್ಲ. ಲಕ್ಷ್ಮಣ್ ಗೆದ್ರೆ ನೀವೇ ಗೆದ್ದಾಗಿ, ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗಿ. ಅಷ್ಟನ್ನು ಮಾಡಬೇಕು ಅಂತ ಹೇಳಿ ಲಕ್ಷ್ಮಣ್ ಅವರಿಗೆ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.